ನಾಳೆ ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಅಂತ್ಯಕ್ರಿಯೆ. ಸಿಜೆ ರಾಯ್ ನೆಚ್ಚಿನ ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ಅಂತ್ಯಕ್ರಿಯೆ. ಅಂತ್ಯ ಸಂಸ್ಕಾರದ ಸ್ಥಳ ಸ್ವಚ್ಛಗೊಳಿಸ್ತಾ ಇದ್ದಾರೆ ಕ್ಯಾಸ್ಕೇಡ್ ಸಿಬ್ಬಂದಿಗಳು. ಸಾವಿಗೂ ಮೊದಲೇ ಅಂತ್ಯ ಸಂಸ್ಕಾರದ ಜಾಗ ಸಿಜೆ ರಾಯ್ ಗುರುತಿಸಿದ್ರು. ಕ್ಯಾಸ್ಕೇಡ್ನಲ್ಲೇ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಸ್ನೇಹಿತರಿಗೆ ತಿಳಿಸಿದ್ರು ರಾಯ್. ಅಂದ್ರೆ ಅವರಿಗೆ ಅಷ್ಟು ನೆಚ್ಚಿನ ಜಾಗ. ಅಂತಿಮ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಆಗಮಿಸುವ ಸಾಧ್ಯತೆ ಇದೆ. ಕ್ಯಾಸ್ಕೇಡ್ ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಆನೇಕಲ್ ವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್. ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ನೆಚ್ಚಿನ ಸ್ಥಳ ಆಗಿರ್ತಕ್ಕಂತಹ ಬನ್ನೇರುಘಟ್ಟ ರಸ್ತೆಯ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ನ ರಾಜ್ಕುಮಾರ್ ಪಾರ್ವತಮ್ಮರವರು ಉದ್ಘಾಟಿಸಿದಂತಹ ಈ ಒಂದು ಪಾರ್ಕ್ ನಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಇದಕ್ಕೆ ಬರದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹಾಕಲಾಗಿದ್ದಂತಹ ಈ ಒಂದು ಸ್ಥಳವನ್ನ ತೆರವುಗೊಳಿಸ್ತಾ ಇದ್ದಾರೆ. ಇಲ್ಲಿ ಬಾಳೆ ಗಿಡಗಳಿತ್ತು, ಆನಂತರ ಇಲ್ಲಿದ್ದಂತ ಗ್ಯಾಲರಿ ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಸುಮಾರು ಒಂದು 12 ಗಂಟೆಗೆ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರುತ್ತೆ. ತದನಂತರ ಕಲ್ಕೆರೆಯಲ್ಲಿರ್ತಕ್ಕಂಥ ಚರ್ಚ್ ನಲ್ಲಿ ಅಲ್ಲಿ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಈ ಒಂದು ಸ್ಥಳಕ್ಕೆ ಬಂದು ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಇಲ್ಲಿಯೇ ಅವರ ಒಂದು ಅಂತಿಮ ದರ್ಶನಕ್ಕೂ ಕೂಡ ಈ ಒಂದು ಪೆಂಡಾಲ್ ಅನ್ನ ಹಾಕಲಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಬರದ ಸಿದ್ಧತೆಗಳು ಈಗಾಗಲೇ ಪೊಲೀಸ್ನವರು ಬಂದು ಈ ಒಂದು ಸ್ಥಳವನ್ನು ಗುರುತಿಸಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈ ಒಂದು ಸ್ಥಳ ಸಿಜೆ ರಾಯ್ ರವರಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಸ್ಥಳ ಹಾಗೂ ಅವರ ನೆಚ್ಚಿನ ಈ ಒಂದು ಪ್ರಾಜೆಕ್ಟ್, ಈ ಒಂದು ಕಾನ್ಫಿಡೆಂಟ್ ಕ್ಯಾಸ್ಕೇಡ್. ಈ ಒಂದು ಕ್ಯಾಸ್ಕೇಡ್ ನಲ್ಲಿ ಅವರ ಅಂತಿಮವಾದಂತಹ ಸಂಸ್ಕಾರವೂ ಕೂಡ ನಡೆಯುತ್ತೆ. ಹಾಗಾಗಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಜರ್ಮನ್ ಟೆಂಟ್ ನ ಅಡಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಅವರ ಅಂತಿಮ ದರ್ಶನವಾದ ನಂತರ ಅವರ ಒಂದು ಅಂತಿಮ ಸಂಸ್ಕಾರದ ಸ್ಥಳ ಎಲ್ಲವೂ ಕೂಡ ಸ್ವಚ್ಛತೆ ಆಗ್ತಾ ಇದೆ. ಬಹುಶಃ ನಾಳೆ ಮಧ್ಯಾಹ್ನ ಒಂದು 4 ರಿಂದ 4:15 ಒಳಗಡೆ ಸಂಸ್ಕಾರ ನಡೆಯಬಹುದು ಎನ್ನುವಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮರಾಮನ್ ರವಿ ಜೊತೆ ಆನೇಕಲ್ ಮಂಜುನಾಥ್, ಬನ್ನೇರುಘಟ್ಟ ರಸ್ತೆಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.